ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಕ್ರೇಜಿ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಮೊಬೈಲ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ಎಲ್ಲ ಫೀಚರ್ಸ್ ಒಂದೇ ಮೊಬೈಲಲ್ಲಿದೆ. ಆ್ಯಂಡ್ ಇದು ಆಂಡ್ರಾಯ್ಡ್ಸ್ ಫಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ನಿಮಗೆ 7000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 7000 mAh ಬ್ಯಾಟ್ರಿ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಯಾವ್ದು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಅಂತ. ಎಸ್, ನಾನಿವತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ M51ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಫೋನ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ರಿವ್ಯೂ ಹೇಳ್ತೀನಿ. ಈ ಮೊಬೈಲ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಸ್ಯಾಮ್ಸಂಗ್ M51 ನಿಮಗೆ 2 ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ. ಒಂದು 6GB ಆ್ಯಂಡ್ 128GB, ಪ್ರೈಸ್ ಬಂದು 24,999 ಆ್ಯಂಡ್ ಇನ್ನೊಂದು 8GB ಆ್ಯಂಡ್ 128GB, ಪ್ರೈಸ್ ಬಂದು 26,999. ಸೊ ನನ್ನ ಹತ್ರ HDFC ಬ್ಯಾಂಕ್ ಕಾರ್ಡ್ ಇತ್ತು, ಸೊ ನನಗೆ 2000 ಡಿಸ್ಕೌಂಟ್ ಸಿಕ್ಕಿದೆ. ನಾನು ಚೂಸ್ ಮಾಡಿತ್ತು 8GB ಆ್ಯಂಡ್ 128GB ಇದು, ಆ್ಯಂಡ್ ಕಲರ್ ಬಂದು ಎಲೆಕ್ಟ್ರಿಕ್ ಬ್ಲೂ. ಸೊ ಬನ್ನಿ ಫೋನ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಫೋನ್ ನೋಡ್ಬೋದು, ಬಟ್ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಬನ್ನಿ ಈ ಪ್ಯಾಕೇಜಲ್ಲಿ ಏನಿದೆ ಅಂತ ನೋಡೋಣ. ಸೊ ಪ್ಯಾಕೇಜ್ ಮೇಲೆ ಇಲ್ಲಿ ನೀವು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ನೋಡ್ಬೋದು, ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಸೊ ಪ್ಯಾಕೇಜ್ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ನೀವು ಮೊಬೈಲ್ನ ಹೇಗೆ ಯೂಸ್ ಮಾಡೋದು ಅಂತ ಇದರಲ್ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಈಗ ನೀವು ಮೊಬೈಲ್ನ ನೋಡ್ಬೋದು. ಇಲ್ಲಿ ಎಲೆಕ್ಟ್ರಿಕ್ ಬ್ಲೂ ಕಲರ್ ತುಂಬಾನೇ ಚೆನ್ನಾಗಿದೆ, ಡಿಸ್ಪ್ಲೇ ದೊಡ್ಡದಾಗಿದೆ. ಸೊ ಫೋನ್ಗೆ ಆಮೇಲೆ ಬರೋಣ. ಸೊ ಇನ್ನೇನೇನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ನೋಡೋಣ. ಸೊ ಚಾರ್ಜಿಂಗ್ ಬ್ರಿಕ್ ಕೊಟ್ಟಿದ್ದಾರೆ. ಸೊ 25 ವಾಟ್ಸ್ದು ಫಾಸ್ಟ್ ಚಾರ್ಜಿಂಗ್ ಬ್ರಿಕ್ ಇದು. ಆ್ಯಂಡ್ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಇದು USB ಟು ಟೈಪ್ ಸಿ ಕೇಬಲ್ ಅಲ್ಲ, ಇದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್. ಸೊ ಫೋನ್ ನೋಡೋಕ್ಕೆ ತುಂಬ ಕ್ಲಾಸಿಯಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು ಈ ಫೋನ್. ಸೊ ಈ ಫೋನ್ನ ಬೂಟ್ ಮಾಡೋಣ ಈಗ. ಸೊ ಈ ಫೋನ್ ಬೂಟ್ ಮಾಡೋಷ್ಟೊತ್ತಿಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್. ಈಗ ಫೋನ್ ಬೂಟ್ ಆಗಿದೆ. ಸೊ ಫೋನ್ ನೋಡೋದಕ್ಕೆ ಕ್ಲಾಸಿಯಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಲರ್ ನಾನು ಎಲೆಕ್ಟ್ರಿಕ್ ಬ್ಲೂ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಕಲರ್ ಎಲೆಕ್ಟ್ರಿಕ್ ಬ್ಲೂ ಕಲರ್ ನೋಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ ಕ್ಯಾಮ್ರಾ ಬಂಪ್ ಕೊಟ್ಟಿಲ್ಲ, ಸೊ ಅದೊಂದು ನಿಮಗೆ ಆ್ಯಡೆಡ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬಟ್ ಒಂದು ಡಿಸಡ್ವಾಂಟೇಜ್ ಏನಂದರೆ ನಿಮಗೆ ಫಿಂಗರ್ ಪ್ರಿಂಟ್ಸ್ ಈಸಿಯಾಗಿ ಬೀಳುತ್ತೆ. ಸೊ ನೀವು ಒಂದು TPU ಕೇಸ್ ತೊಗೊಳ್ಳೇಬೇಕು. ಸೊ ಸ್ಯಾಮ್ಸಂಗ್ ಅವರು ಒಂದು TPU ಕೇಸ್ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಸೊ TPU ಕೇಸ್ ಇಲ್ಲದೆ ನೀವು ಯೂಸ್ ಮಾಡಿದ್ರೆ ತುಂಬ ಫಿಂಗರ್ ಪ್ರಿಂಟ್ಸ್ ಕಾಣಿಸುತ್ತೆ. ಬೆಟರ್ ನೀವು TPU ಕೇಸ್ ತೊಗೊಳ್ಳಿ. ಆಮೇಲೆ ನಿಮಗೆ ಡಿಸ್ಪ್ಲೇ ಬಂದು ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ. ನಿಮಗೆ 7000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಬಟ್ ಎಲ್ಲೂ ನಿಮಗೆ ಫೋನ್ ಭಾರ ಅಂತಲೇ ಅನಿಸಲ್ಲ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಸ್ಯಾಮ್ಸಂಗ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ ಈಗ ಫೋನ್ ಹೇಗಿದೆ ಅಂತ ಓವರ್ವ್ಯೂ ಹೇಳ್ತೀನಿ. ಈ ಸ್ಕ್ರೀನ್ ಬಂದು 6.7 ಇಂಚಸ್ ಸೂಪರ್ AMOLED ಪ್ಲಸ್ ಇನ್ಫಿನಿಟಿ ಓ ಡಿಸ್ಪ್ಲೇ ಕೊಟ್ಟಿದ್ದಾರೆ. ರೆಸಲ್ಯೂಷನ್ 1080x2400 ಪಿಕ್ಸೆಲ್ಸ್, ಆಸ್ಪೆಕ್ಟ್ ರೇಷಿಯೋ 20:9 ಆ್ಯಂಡ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸೆಟಪ್ ಕೊಟ್ಟಿದ್ದಾರೆ. ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನೋಡ್ಬೋದು, ಕೆಳಗಡೆ ಸ್ಪೀಕರ್ ಗ್ರಿಲ್, ಆಕ್ಸ್ ಪೋರ್ಟ್, ಮೈಕ್, ಚಾರ್ಜಿಂಗ್ ಪೋರ್ಟ್ ಇದೆ. ಇನ್ನೊಂದು ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ವಿತ್ ಆನ್ ಆಫ್ ಬಟನ್ ಆ್ಯಂಡ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಸೊ ಈ ಕಡೆ ನಿಮಗೆ ಸಿಮ್ ಸ್ಲಾಟ್ ಇದೆ, ಆ್ಯಂಡ್ ಇದರಲ್ಲಿ ನೀವು 2 ನ್ಯಾನೋ ಸಿಮ್ ಆ್ಯಂಡ್ ಒಂದು ಮೆಮೊರಿ ಕಾರ್ಡ್ ಎಕ್ಸ್ಪ್ಯಾಂಡಬಲ್ ಅಪ್ ಟು 512GB ವರೆಗೂ ಯೂಸ್ ಮಾಡ್ಕೋಬೋದು. ಈಗ ಕ್ಯಾಮ್ರಾಗೆ ಬರೋಣ. ಈ ಮೊಬೈಲಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದು ನಿಮಗೆ 64 MP ವಿತ್ ಅಪರ್ಚರ್ 1.8 ಆ್ಯಂಡ್ ಸೋನಿ IMX682 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು 12 MP ವಿತ್ ಅಪರ್ಚರ್ 2.2, ಡೆಪ್ತ್ ಆ್ಯಂಡ್ ಮ್ಯಾಕ್ರೋ ಕ್ಯಾಮ್ರಾ ಬಂದು ನಿಮಗೆ 5 MP ವಿತ್ ಅಪರ್ಚರ್ 2.4. ನಿಮಗೆ 4K ವಿಡಿಯೋನ ಅಪ್ ಟು 30 FPS ಹಾಗೂ ಸ್ಲೋ ಮೋಷನ್ನ 240 FPS ವರೆಗೂ HD ರೆಕಾರ್ಡ್ ಆಗುತ್ತೆ. ಮೊಬೈಲ್ನ ರೇರ್ ಕ್ಯಾಮ್ರಾಯಿಂದ ತೆಗೆದಿರುವ ಫ್ಯೂ ಸ್ನ್ಯಾಪ್ಸ್ ಆ್ಯಂಡ್ ವಿಡಿಯೋಸ್ ಇದೆ, ಚೆಕ್ ಮಾಡಿ. ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ 32 MP ವಿತ್ ಅಪರ್ಚರ್ 2.2
ಈ ಸೆಲ್ಫಿ ಕ್ಯಾಮ್ರಾಯಿಂದ ತೆಗೆದಿರೋ ಫ್ಯೂ ಸ್ನ್ಯಾಪ್ಸ್ ಇದೆ, ನೀವೇ ಚೆಕ್ ಮಾಡಿ. ಹಾಯ್, ಇದರಲ್ಲಿ ಬ್ಲೇಸಿಂಗ್ ಫಾಸ್ಟ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಅದು ಯಾವುದಂದ್ರೆ ಆಕ್ಟಾ-ಕೋರ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 730G ಅಪ್ ಟು 2.2 GHz ಪ್ರೊಸೆಸರ್. ಆಪರೇಟಿಂಗ್ ಸಿಸ್ಟಮ್ ಬಂದು ಲೇಟೆಸ್ಟ್ ಆಂಡ್ರಾಯ್ಡ್ 10, UI ಬಂದು 1 UI ವಿತ್ ಕೋರ್ 2.1. ನಿಮಗೆ ಈ ಮೊಬೈಲ್ನಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಮಾಡಲು ಆಡ್ರಿನೋ 618 GPU ವಿತ್ AI ಗೇಮ್ ಬೂಸ್ಟರ್ ಯೂಸ್ ಮಾಡಿದ್ದಾರೆ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಆಸ್ಫೋರ್ಟ್ ಗೇಮ್ನ ಆಡಿದೆ, ಸಕ್ಕ ಸ್ಮೂತಾಗಿ ರನ್ ಆಯಿತು, ಎಲ್ಲೂ ಲ್ಯಾಗ್ ಆಗಿಲ್ಲ. 7000 mAh ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನೀವು ಎಷ್ಟೊತ್ತಾದರೂ ಗೇಮ್ ಆಡ್ಬೋದು. ಈ ಮೊಬೈಲ್ ಬಂದು ನಿಮಗೆ 2 ವೇರಿಯಂಟ್ಸ್ ಎಲ್ಲ ಅವೈಲೇಬಲ್ ಇದೆ, 6GB ಆ್ಯಂಡ್ 8GB ವೇರಿಯಂಟ್. ಸೊ ನೀವೇನಾದರೂ ಗೇಮ್ಸ್ ಜಾಸ್ತಿ ಆಡಂಗಿದ್ರೆ 8GB ಪ್ರಿಫರ್ ಮಾಡಿ. ಫಿಂಗರ್ ಪ್ರಿಂಟ್ ಆ್ಯಂಡ್ ಫೇಸ್ ಅನ್ಲಾಕ್ ಸಖತ್ತಾಗಿದೆ. ಅಕಾರ್ಡಿಂಗ್ ಟು ಸ್ಯಾಮ್ಸಂಗ್, ಫೇಸ್ ಅನ್ಲಾಕ್ಸ್ ವಿತಿನ್ 0.77 ಸೆಕೆಂಡ್ ಆ್ಯಂಡ್ ಸೈಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ಸ್ ವಿತಿನ್ 0.21 ಸೆಕೆಂಡ್. ನೀವು ಹೈ ಡೆಫಿನೇಷನ್ ಕಾಂಟೆಂಟ್ ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್ ಆ್ಯಂಡ್ ಯೂಟ್ಯೂಬ್ ವಿಡಿಯೋಸ್ನ ಆರಾಮಾಗಿ ನೋಡ್ಬೋದು. ನಿಮಗೆ ಹೆಡ್ಫೋನ್ಸಲ್ಲಿ ಡಾಲ್ಬಿ ಆಟ್ಮಸ್ ಸೌಂಡ್ ಎಫೆಕ್ಟ್ ಸಿಗುತ್ತೆ. ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ದಬಾಂಗ್ ಫೋನ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವ್ದದು? ರಿಯಲ್ಮಿ 7 Pro ನ. ಬನ್ನಿ ಈ ಫೋನ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ಅಂಡ್ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಿಯಲ್ಮಿ 7 Pro ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಇದು ಬಾಕ್ಸ್ ಪ್ರೈಸ್ ಬಂದ್ಬಿಟ್ಟು 20,999, ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ 19,999 ಗೆ ಸಿಗ್ತಿದೆ. ನನ್ನ ಹತ್ರ SBI ಕಾರ್ಡ್ ಇತ್ತು, ಸೊ ನಾನು ಇನ್ನೂ ಡಿಸ್ಕೌಂಟ್ ಸಿಕ್ಕಿದೆ. ಇದರಲ್ಲಿ ಚಾರ್ಜಿಂಗ್ ಬ್ರಿಕ್ ಅಲ್ಲೂ ಟೈಪ್ ಸಿ ಔಟ್ಪುಟ್ ಕೊಟ್ಟಿದ್ದಾರೆ. ನಿಮಗೆ ಬೇರೆ ಚಾರ್ಜರ್ ತರ USB ಔಟ್ಪುಟ್ ಕೊಟ್ಟಿಲ್ಲ. ಇದರದ್ದು 25 ವಾಟ್ಸ್ ಫಾಸ್ಟ್ ಚಾರ್ಜರ್. ಸ್ಯಾಮ್ಸಂಗ್ ಪ್ರಕಾರ 7000 mAh ಬ್ಯಾಟ್ರಿನ ಚಾರ್ಜ್ ಮಾಡಲು 115 ಮಿನಿಟ್ಸ್ ಬೇಕಾಗುತ್ತಂತೆ. ಪ್ಲಸ್ ಈ ಮೊಬೈಲಲ್ಲಿ ರಿವರ್ಸ್ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಈ ಮೊಬೈಲಿಂದ ಬೇರೆ ಮೊಬೈಲ್ನ ಈಸಿಯಾಗಿ ಚಾರ್ಜ್ ಮಾಡ್ಕೊಳ್ಬೋದು. ಓವರಾಲ್ ಆಗಿ ನನಗಂತೂ ಈ ಮೊಬೈಲ್ ತುಂಬಾ ಇಷ್ಟ ಆಯಿತು. ಡಿಸ್ಪ್ಲೇ ಬಂದು ನಿಮಗೆ ಸೂಪರ್ ಅಮೆಲೋಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ಯಾಮ್ರಾ ವೈಸ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ನನಗಂತೂ ಇಷ್ಟ ಆಯಿತು. ಕ್ಯಾಮ್ರಾ ನೋಡಿ ನೀವೇ ಫೋಟೋಸ್ನ ಕ್ವಾಲಿಟಿ ಹೇಗಿತ್ತಲ್ಲ, ನನಗಂತೂ ಇಷ್ಟ ಆಯಿತು. ಪ್ರೊಸೆಸರ್ ಬಗ್ಗೆ ಮಾತಾಡೋಂಗಿದ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ನೀವೆಲ್ಲಾದರೂ ಗೇಮ್ಸ್ ಪ್ಲೇ ಮಾಡ್ತಿದ್ರು ನಿಮ್ಗೆ ಎಲ್ಲೂ ಲ್ಯಾಗ್ ಆಗಲ್ಲ. ಆ್ಯಂಡ್ ನೀವೇನಾದರೂ ಜಾಸ್ತಿ ಗೇಮ್ಸ್ ಆಡ್ತಾ ಇದ್ದರೆ ನೀವು 8GB ಆ್ಯಂಡ್ 128GB ವೇರಿಯಂಟು ಪರ್ಚೇಸ್ ಮಾಡೋಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ದಟ್ ನಿಮಗೆ ಫೋನ್ ಲ್ಯಾಗ್ ಆಗಲ್ಲ ಆ್ಯಂಡ್ ಕನ್ವಿನಿಯೆಂಟ್ ಆಗಿರುತ್ತೆ ನಿಮ್ಗೆ ಗೇಮ್ಸ್ ಆಡೋದಕ್ಕೆ. ಆ್ಯಂಡ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಏನಂದರೆ ನಿಮಗೆ 7000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದ ಆಂಡ್ರಾಯ್ಡ್ದು ಫಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು ನಿಮಗೆ 7000 mAh ಬ್ಯಾಟ್ರಿ ಇರೋದು. ಬಟ್ ಎಲ್ಲೋ ನನಗನ್ನಿಸ್ತು ಓಕೆ ಸ್ಯಾಮ್ಸಂಗ್ ಅವರು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿದ್ದಾರೆ ಅಂತ. ಸೊ ಯಾವುದರಲ್ಲಿ TPU ಕೇಸ್ ಕೊಟ್ಟಿಲ್ಲ ಮತ್ತು ಸ್ಕ್ರೀನ್ ಗಾರ್ಡ್ ಕೊಟ್ಟಿಲ್ಲ. ಆ್ಯಂಡ್ ನಿಮಗೆ 7000 mAh ಬ್ಯಾಟ್ರಿ ಕೊಟ್ಟಿದ್ರು, ಬಟ್ ಬ್ರಿಕ್ ಮಾತ್ರ ನಿಮಗೆ 25 ವಾಟ್ಸೇ ಕೊಟ್ಟಿದ್ದಾರೆ, ಚಾರ್ಜರ್ ಬ್ರಿಕ್. ಸೊ ಚಾರ್ಜರ್ ಬ್ರಿಕ್ ಮತ್ತು TPU ಕೇಸ್ ಆ್ಯಂಡ್ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದರೆ ಇದು ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದಿತ್ತು. ಸೊ ನೀವೇನಾದರೂ ಸ್ಯಾಮ್ಸಂಗ್ M31 ಯೂಸರ್ಸ್ ಆಗಿದ್ದು ನೀವು ಅಪ್ಗ್ರೇಡೇಷನ್ ನೋಡ್ತಿದ್ರೆ ಇದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ತೀನಿ ನಾನು. ಐ ಹೋಪ್ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ವಿಡಿಯೋಸ್ನ ನೀವು ನೋಡಬೇಕಂದ್ರೆ ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.